ಭಾರತದ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. 18 ದಿನಗಳ ಕಾಲ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ಸಾಗಿದ್ದಾರೆ. ಶುಭಾಂಶು ಭಾಗವಹಿಸಿದ್ದಂತಹ ಆಕ್ಸಿಯಂ 4 ಮಿಷನ್ ಯಶಸ್ವಿಯಾಗಿ ಭೂಮಿಗೆ ಮರಳಿದೆ. ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದ ಸ್ಯಾನ್ ಡಿಯಾಗೋ ಕರಾವಳಿಯಲ್ಲಿ ಸುರಕ್ಷಿತವಾಗಿ ಇಳಿದಿದೆ. ಬಾಹ್ಯಾಕಾಶಕ್ಕೆ ತೆರಳಿದಂತಹ ಎಲ್ಲರನ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗಿದ್ದು ವೈದ್ಯಕೀಯ ಪರೀಕ್ಷೆಗಳು ಕೂಡ ನಡೆಸಲಾಗಿದೆ. ಇದು ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಇತಿಹಾಸದಲ್ಲಿ ಸ್ವರ್ಣಾಕ್ಷರಗಳಿಂದ ಬರೆದಂತಹ ಘಟ್ಟವಾಗಿದೆ. ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ ಮೂಲಕ ಇವರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದ್ದು ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಕಾಲದಲ್ಲಿ ತಲುಪಿ 18 ದಿನಗಳ ಕಾಲ ನಿಲ್ದಾಣದಲ್ಲಿ ವಾಸ್ತವ್ಯವಿಟ್ಟು ಹಲವಾರು ವೈಜ್ಞಾನಿಕ ಪ್ರಯೋಗಗಳನ್ನ ಕೈಗೊಂಡಿದ್ದಾರೆ. ಶುಭಾಂಶು ಶುಕ್ಲಾ ಅವರ ಈ ಸಾಧನೆ ಎಷ್ಟು ದೊಡ್ಡದು ಅಂದ್ರೆ 43 ವರ್ಷಗಳ ನಂತರ ಬಾಹ್ಯಾಕಾಶ ತಲುಪಿದ ಭಾರತೀಯ ಎಂಬ ಗೌರವ ಅವರಿಗೆ ದೊರಕಿದೆ. ಈ ಹಿಂದೆ 1980ರಲ್ಲಿ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ತೆರಳಿದ್ರೆ ಇದೀಗ 2025ರಲ್ಲಿ ಶುಭಾಂಶು ಶುಕ್ಲಾ ISS ತಲುಪಿದ ಮೊದಲ ಭಾರತೀಯರಾಗಿದ್ದಾರೆ. ISS ಇದುವರೆಗೆ ಸುಮಾರು 150 ಬಿಲಿಯನ್ ಅಮೆರಿಕ ಡಾಲರ್ನಷ್ಟು ಖರ್ಚಿನಿಂದ ನಿರ್ಮಾಣಗೊಂಡಿರುವಂತಹ ಅತ್ಯಂತ ಪ್ರಬಲ ಬಾಹ್ಯಾಕಾಶ ಲ್ಯಾಬ್ ಆಗಿದ್ದು ಈ ಪ್ರಯಾಣಕ್ಕೆ ಭಾರತವು 70 ಮಿಲಿಯನ್ ಅಮೆರಿಕನ್ ಡಾಲರ್ ವೆಚ್ಚ ಮಾಡಿದೆ. ಈ ಸಮಯದಲ್ಲಿ ಶುಭಾಂಶು ಶುಕ್ಲಾ ISS ನಲ್ಲಿ ನಡೆದಂತಹ ಸಂಶೋಧನೆಗಳಲ್ಲಿ ಜೀವಶಾಸ್ತ್ರ, ದ್ರವಗತಿಶಾಸ್ತ್ರ ಹಾಗೂ ಕ್ಷುದ್ರ ಗುರುತ್ವಾಕರ್ಷಣೆಯಲ್ಲಿನ ಜೀವಕೋಶಗಳ ವ್ಯವಹಾರ ಇತ್ಯಾದಿಗಳ ಮೇಲೆ ಒತ್ತನ್ನು ನೀಡಲಾಗಿತ್ತು. ಅಂದಾಜು 12.2 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಅವರು ಈ ಬಾಹ್ಯಾಕಾಶ ಪ್ರಯಾಣದಲ್ಲಿ ಪೂರೈಸಿದ್ದು ಭೂಮಿಯ ಸುತ್ತ ಸುಮಾರು 288 ಬಾರಿ ತಿರುಗಿದ್ದಾರೆ. ಒಟ್ಟು 433 ಗಂಟೆಗಳ ಕಾಲ ಅವರು ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ. ಇನ್ನು ಅವರ ಆಗಮನದಿಂದ ಶುಭಾಂಶು ಶುಕ್ಲಾ ಅವರ ತಂದೆ ತಾಯಿ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ.